ನಮ್ಮ ಡೈಲಿ ಗ್ರಾಮರ್ನಲ್ಲಿ ಇವತ್ತು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಸಾಮಾನ್ಯ ಭೂತಕಾಲ ಅಥವಾ ಸರಳ ಭೂತಕಾಲದ ವಾಕ್ಯಗಳನ್ನು ಹೇಗೆ ಮಾಡುವುದು ಅಂತ ಕಲಿಯೋಣ. ಸಾಮಾನ್ಯ ಭೂತಕಾಲ ಅಂದರೆ ಏನು? ಈ ಹಿಂದೆ ನಡೆದು ಮುಗಿದಿರುವ ಕೆಲಸಗಳನ್ನು ಹೇಳಲು ಇದನ್ನು ಬಳಸಲಾಗುತ್ತದೆ. ಈ ಹಿಂದೆ ನಡೆದು ಮುಗಿದಿರುವ ಕೆಲಸಗಳನ್ನು ಹೇಳಲು ಇದನ್ನು ಬಳಸಲಾಗುತ್ತದೆ. ರಚನೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು. ವರ್ಬ್ ಟು ಅಂದರೆ ಏನು? ವರ್ಬಿನ ಕ್ರಿಯಾಪದದ ಪಾಸ್ಟ್ ಫಾರ್ಮ್. ಕ್ರಿಯಾಪದದ ಪಾಸ್ಟ್ ಫಾರ್ಮ್ ಹೇಗಿರ್ತದೆ? ಕ್ರಿಯಾಪದದ ಪಾಸ್ಟ್ ಫಾರ್ಮ್ ಗೋ ಅಂದರೆ ಅದಕ್ಕೆ ವರ್ಬ್ ಒನ್ ಅಂತೇವೆ. ಫಾಸ್ಟ್ ಫಾರ್ಮ್ ಅದರದ್ದು ವೆಂಟ್ ಆಗ್ತದೆ, ವರ್ಬ್ ಟು. ಈಟ್ ಅಂದರೆ ವರ್ಬ್ ಒನ್, ಅದರ ಪಾಸ್ಟ್ ಟೆನ್ಸ್ ಏಟ್ ಆಗ್ತದೆ, ವರ್ಬ್ ಟು. ವರ್ಕ್ ಅಂದರೆ ವರ್ಬ್ ಒನ್, ಅದರದ್ದು ಪಾಸ್ಟ್ ಟೆನ್ಸ್ ವರ್ಕ್ಡ್ ಆಗ್ತದೆ, ವರ್ಬ್ ಟು. ಈ ಥರ ಸೆಕೆಂಡ್ ಫಾರ್ಮ್ ಏನಿದೆಯೋ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಅದನ್ನು ನಾವು ಇಲ್ಲಿ ಉಪಯೋಗಿಸ್ತೇವೆ. ಇದನ್ನು ನಾವು ವರ್ಬ್ ಟು ಅಂತೇವೆ. ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡಲು ಡಿಡ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸುತ್ತೇವೆ. ಎಲ್ಲಿ ಡಿಡ್ ಇದೆಯೋ ಅಲ್ಲಿ ವರ್ಬ್ ಟು ಬರುವುದಿಲ್ಲ. ಅಂದರೆ ಸಕಾರಾತ್ಮಕ ವಾಕ್ಯಗಳಲ್ಲಿ ವರ್ಬ್ ಟು ಬರ್ತದೆ. ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡುವಾಗ ಡಿಡ್ ಜೊತೆ ವರ್ಬ್ ಒನ್ ಬರ್ತದೆ. ನೆನಪಿಡಿ, ವಾಕ್ಯದಲ್ಲಿ ಡಿಡ್ ಬಂದಾಗ ಕ್ರಿಯಾಪದವು ಮತ್ತೆ ತನ್ನ ಮೂಲ ರೂಪಕ್ಕೆ ವರ್ಬ್ ಒನ್ ಮರಳುತ್ತದೆ. ವರ್ಬ್ ಟು ಎಲ್ಲಿ ಪಾಸಿಟಿವ್ ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ. ನೆಗೆಟಿವ್ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚಿಸುವಾಗ ಡಿಡ್ ಬಂದು ವರ್ಬ್ ಒನ್ನೇ ಬರ್ತದೆ. ಈಗ ಪಾಸಿಟಿವ್ ವಾಕ್ಯಗಳನ್ನು ನೋಡೋಣ. ಸಕಾರಾತ್ಮಕ: ನಾನು ಹೋದೆ, ಐ ವೆಂಟ್. ನಾನು ಹೋದೆ, ಐ ವೆಂಟ್. ಅವನು ತಿಂದನು, ಹಿ ಏಟ್. ಅವನು ತಿಂದನು, ಹಿ ಏಟ್. ಅವಳು ಕೆಲಸ ಮಾಡಿದಳು, ಶಿ ವರ್ಕ್ಡ್. ಅವಳು ಕೆಲಸ ಮಾಡಿದಳು, ಶಿ ವರ್ಕ್ಡ್. ಈಗ ನೆಗೆಟಿವ್ ನಕಾರಾತ್ಮಕ ವಾಕ್ಯ, ಇಲ್ಲಿ ಡಿಡ್ ನಾಟ್ ಬರ್ತದೆ, ಪ್ಲಸ್ ವರ್ಬ್ ಒನ್ನೇ ಬರ್ತದೆ. ನಾನು ಹೋಗಲಿಲ್ಲ, ಐ ಡಿಡ್ ನಾಟ್ ಗೋ. ನಾನು ಹೋಗಲಿಲ್ಲ, ಐ ಡಿಡ್ ನಾಟ್ ಗೋ. ಐ ಡಿಡ್ ನಾಟ್ ವೆಂಟ್ ಅಲ್ಲ, ಐ ಡಿಡ್ ನಾಟ್ ವೆಂಟ್ ಅಂದರೆ ತಪ್ಪಾಗ್ತದೆ ವಾಕ್ಯ. ಅವನು ತಿನ್ನಲಿಲ್ಲ, ಹಿ ಡಿಡ್ ನಾಟ್ ಈಟ್. ಅವನು ತಿನ್ನಲಿಲ್ಲ, ಹಿ ಡಿಡ್ ನಾಟ್ ಈಟ್. ಅವಳು ಕೆಲಸ ಮಾಡಲಿಲ್ಲ, ಶಿ ಡಿಡ್ ನಾಟ್ ವರ್ಕ್. ಅವಳು ಕೆಲಸ ಮಾಡಲಿಲ್ಲ, ಶಿ ಡಿಡ್ ನಾಟ್ ವರ್ಕ್. ಇಂಟರೋಗೇಟಿವ್ ಪ್ರಶ್ನಾರ್ಥಕ ವಾಕ್ಯ, ಡಿಡ್ ಎಲ್ಲಕ್ಕಿಂತ ಮೊದಲು ಬರ್ತದೆ, ವಾಕ್ಯದ ಮೊದಲು ಬರ್ತದೆ. ನೀನು ಹೋದೆಯಾ, ಡಿಡ್ ಯು ಗೋ. ನೀನು ಹೋದೆಯಾ, ಡಿಡ್ ಯು ಗೋ. ಅವನು ತಿಂದನ, ಡಿಡ್ ಹಿ ಈಟ್. ಅವನು ತಿಂದನ, ಡಿಡ್ ಹಿ ಈಟ್. ಎಲ್ಲ ಸಬ್ಜೆಕ್ಟ್ಗಳಿಗೂ ಐ ವಿ ಯು ದೇ ಹಿ ಶಿ ಇಟ್ ಒಂದೇ ನಿಯಮ. ಅಂದರೆ ವರ್ತಮಾನ ಕಾಲದಂತೆ ಇಲ್ಲಿ ಡೂಡಸ್ ಎಂಬ ವ್ಯತ್ಯಾಸವಿಲ್ಲ. ಎಲ್ಲದಕ್ಕೂ ವರ್ಬ್ ಟು ಬರ್ತದೆ, ಎಲ್ಲದಕ್ಕೂ ಡಿಡ್ ಪ್ಲಸ್ ವರ್ಬ್ ಒನ್ ಬರ್ತದೆ. ಅಂದರೆ ಎಲ್ಲದಕ್ಕೂ ಡಿಡ್ ಮಾತ್ರ ಬಳಸಬೇಕು. ಡಿಡ್ ಪ್ಲಸ್ ವರ್ಬ್ ಒನ್. ನೆಗೆಟಿವ್ ಮತ್ತು ಪ್ರಶ್ನೆಗಳಲ್ಲಿ ಡಿಡ್ ಬಳಸಿದ ಮೇಲೆ ಕ್ರಿಯಾಪದಕ್ಕೆ ಇ ಡಿ ಸೇರಿಸಬಾರದು ಅಥವಾ ಅದರ ಭೂತಕಾಲದ ರೂಪ ಬಳಸಬಾರದು. ಅಂದರೆ ವರ್ಬ್ ಟು ಬಳಸಬಾರದು. ಸರಿ ಮತ್ತು ತಪ್ಪು ನೋಡಿ. ಐ ಡಿಡ್ ನಾಟ್ ಗೋ, ಇದು ಸರಿ. ತಪ್ಪು ಯಾವುದು? ಐ ಡಿಡ್ ನಾಟ್ ವೆಂಟ್. ಸರಿ ಯಾವುದು? ಐ ಡಿಡ್ ನಾಟ್ ಗೋ. ತಪ್ಪು ಯಾವುದು? ಐ ಡಿಡ್ ನಾಟ್ ವೆಂಟ್. ಮತ್ತೆ ಸ್ವಲ್ಪ ಈಗ ಉದಾಹರಣೆಗಳನ್ನು ನೋಡೋಣ. ಅವರು ಬಂದರು, ಪಾಸಿಟಿವ್ ವಾಕ್ಯ ಇದು. ಪಿ ಅಂದರೆ ಪಾಸಿಟಿವ್. ಅವರು ಬಂದರು, ದೇ ಕೇಮ್. ಅವರು ಬಂದರು, ದೇ ಕೇಮ್. ಎನ್ ಅಂದರೆ ನೆಗೆಟಿವ್ ನಕಾರಾತ್ಮಕ ವಾಕ್ಯ. ಅವರು ಬರಲಿಲ್ಲ, ದೇ ಡಿಡ್ ನಾಟ್ ಕಮ್. ಎನ್ ಅಂದರೆ ನೆಗೆಟಿವ್ ವಾಕ್ಯ. ಅವರು ಬರಲಿಲ್ಲ, ದೇ ಡಿಡ್ ನಾಟ್ ಕಮ್. ಕ್ಯೂ ಅಂದರೆ ಪ್ರಶ್ನಾರ್ಥಕ ವಾಕ್ಯ, ಕ್ವಶನ್. ಅವರು ಬಂದರಾ, ಡಿಡ್ ದೇ ಕಮ್. ಕ್ಯೂ ಅಂದರೆ ಪ್ರಶ್ನಾರ್ಥಕ ವಾಕ್ಯ. ಅವರು ಬಂದರಾ, ಡಿಡ್ ದೇ ಕಮ್. ಎರಡನೇ ವಾಕ್ಯ, ನಾವು ನೋಡಿದೆವು, ವಿ ಸಾ. ನಾವು ನೋಡಿದೆವು, ವಿ ಸಾ. ಇದರ ನಕಾರಾತ್ಮಕ ವಾಕ್ಯ, ಎನ್ ಅಂದರೆ ನಕಾರಾತ್ಮಕ, ನೆಗೆಟಿವ್. ನಾವು ನೋಡಲಿಲ್ಲ, ವಿ ಡಿಡ್ ನಾಟ್ ಸಿ. ನಾವು ನೋಡಲಿಲ್ಲ, ವಿ ಡಿಡ್ ನಾಟ್ ಸಿ. ಕ್ಯೂ ಅಂದರೆ ಪ್ರಶ್ನಾರ್ಥಕ ವಾಕ್ಯ. ನಾವು ನೋಡಿದೆವಾ, ಡಿಡ್ ವಿ ಸಿ. ನಾವು ನೋಡಿದೆವಾ, ಡಿಡ್ ವಿ ಸಿ. ಮೂರನೇದ್ದು, ಮಳೆ ಬಂತು ಅಥವಾ ಮಳೆ ಬಂದಿತು, ಇಟ್ ರೈನ್ಡ್. ಮಳೆ ಬಂತು, ಇಟ್ ರೈನ್ಡ್. ಇದರ ನಕಾರಾತ್ಮಕ ವಾಕ್ಯ, ಮಳೆ ಬರಲಿಲ್ಲ, ಇಟ್ ಡಿಡ್ ನಾಟ್ ರೈನ್.
ಮಳೆ ಬರಲಿಲ್ಲ. ಇಟ್ ಡಿಡ್ ನಾಟ್ ರೈನ್. ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಕ್ಯೂ ಅಂದರೆ ಪ್ರಶ್ನಾರ್ಥಕ ವಾಕ್ಯ, ಮಳೆ ಬಂದಿತಾ ಅಥವಾ ಮಳೆ ಬಂತ. ಡಿಡ್ ಇಟ್ ರೈನ್? ಮಳೆ ಬಂತ. ಡಿಡ್ ಇಟ್ ರೈನ್? ಸೊ ನಾನು ನಿಮಗೆ ಏನು ಹೇಳೋದಂದರೆ, ಕೆಲವರೆಲ್ಲ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾರೆ, ಅವರಿಗೆ ಇದು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾ ಮತ್ತು ಇದರಲ್ಲಿ ಯೂಟ್ಯೂಬಲ್ಲಿ ಬರುವ ವೀಡಿಯೋಗಳನ್ನು ಅವ್ರು ನೋಡ್ತಾರೆ, ಬಟ್ ಅದರಿಂದ ಹೇಗೆ ಕಲಿಯುವುದು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ, ಕಲಿಬೇಕಂತ ಮನಸ್ಸುಂಟು ಅಂತ ಹೇಳಿ. ಇಲ್ಲಿ ನೋಡಿ, ನಾನು ನಿಮಗೆ ಕಂಪ್ಲೀಟ್ ಕೋರ್ಸನ್ನು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿಕೊಡ್ತೇನೆ. ಡೈಲಿ 1 ವಿಡಿಯೋ 2 ವಿಡಿಯೋ ಹಾಕ್ತೇನೆ. ಅದು ಡೇ 1, ಡೇ 2, ಡೇ 3 ಹೀಗೆ 3 ಮಂತ್ಸ್ ಕಂಪ್ಲೀಟ್ ಕೋರ್ಸ್ ಇರ್ತದೆ. ನಿಮಗೆ ಡೈಲಿ ಸಂಡೇ ಬರೋದಿಲ್ಲ, ಡೈಲಿ ಒಂದೊಂದು ವಿಡಿಯೋವನ್ನು ಕಳಿಸ್ತೇನೆ, ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿಕೊಡ್ತೇನೆ. ಅದಕ್ಕೆ 599 ಸಬ್ಸ್ಕ್ರಿಪ್ಷನ್ ಇದೆ. ನೀವು ನನ್ನ ನಂಬರಿಗೆ 599 UPI ಮೂಲಕ ಕಳಿಸಿದರೆ ನಾನು ನಿಮಗೆ ಫುಲ್ಲು 3 ತಿಂಗಳ ಫುಲ್ಲು ಕೋರ್ಸಿನ ವಿಡಿಯೋವನ್ನು ದಿನ ಒಂದೊಂದು ವಿಡಿಯೋ ಹಾಕಿ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿಕೊಡ್ತೇನೆ. ವಿತ್ ಇನ್ಸ್ಟ್ರಕ್ಷನ್, ಸೂಚನೆಗಳ ಜೊತೆಗೆ ಕಳಿಸಿಕೊಡ್ತೇನೆ. ಅದನ್ನು ಸಹ ನೀವು ಕೇಳಿ ವಿಡಿಯೋ ನೋಡಿ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬಹುದು.